ಹಾ, ಬರ್ರಿ ಬರ್ರಿ ಸಂಬಳ ನಿಮ್ದ ಹಾದಿ ಕಾಯಕತ್ತಿದ್ರಿ. ತಡ್ರಿ. ಲೇ ಈಕಿನ ಸಿದ್ದು, ಒಂಚೂರು ಬಾರಪ್ಪ ಇಲ್ಲಿ. ಏನಪ್ಪ? ಏನಿಲ್ಲಪ್ಪ. ಅದ ಓ, ಇದು ಮನ್ಯಾಗ ನಡೆಯೋ ಸಮಸ್ಯೆಗೆ ಅದ ಹೇಳಿದ್ನಲ್ಲ, ಒಬ್ರು ಸ್ವಾಮ್ಯಾರ ಚಲೋ ಅದಾರ, ಅವ್ರನ್ನ ಕರ್ಸ್ಬೇಕು ಅಂತೆಲ್ಲ ಹೇಳಿದ್ನಲ್ಲ. ಅವರೇ ಇವ್ರು ಬಂದಿರೋದು. ಅದಕ್ಕೆ ಅವ್ರಿಗೆ ಏನು ಬೇಕು ವ್ಯವಸ್ಥೆ ಎಲ್ಲ ನೋಡು, ಏನೇನು ಸಾಮಾನು ತರಬೇಕು ಏನು ಕೇಳಿ ಎಷ್ಟು ವರ್ಷಕೊಂಡು ಹೋಗಿ ಸಾಮಾನು ತೊಗೊಂಬ. ಸಂಬಳ ಅದು ಏನೇನು ಸಾಮಾನು ಬೇಕಂತ ಹೇಳಿದ್ರೆ ನನ್ನ ಮಗ ಹೋಗಿ ತೊಗೊಂಬರ್ತಾನೆ. ಒಟ್ಟು ನಾ ಹೇಳಿದ್ನಲ್ರಿ, ನಾ ಹೇಳ್ದಂಗೆ ಒಟ್ಟು ಬಿಗಿ ಬಂದೋಬಸ್ತ ಮಾಡ್ಬಿಡ್ರಿ. ಆಯ್ತು ರೀ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ನಾನು ಏನು ಮಾಡ್ಬೇಕಂತ ನಂಗೆ ಗೊತ್ತೈತಿ, ನಾ ಎಲ್ಲ ಮಾಡ್ತೀನಿ, ನೀವು ಆರಾಮಿರಿ. ಸ್ವಾಮಿಗಳ ಭಾಳ ಅಂದ್ರೆ ಭಾಳ ತ್ರಾಸಾಗೈತೆ ರೀ. ಮನೆಗೆ ಯಾರ ಜೀವ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ತು. ಆ ಥರ ಬಯದಾಗ ಜೀವನ ಮಾಡಕತ್ತೀವಿ ರೀ. ಆದಷ್ಟು ಜಲ್ದಿ ಏನಾರ ಒಂದು ಮಾಡಿಬಿಡ್ರಿ. ಓಹೋ, ನನ್ನ ಈ ಮನೆಯಲ್ಲಿಂದ ಓಡಿಸ್ಬೇಕಂತ ಈ ಸ್ವಾಮಿನ ಕರೆಸಿರಿ. ಈ ಸ್ವಾಮಿಗೊಂದು ಗತಿ ಕಾಣಿಸ್ತೇನೆ ತಡಿ. ಆಯ್ತು ರೀ. ನಿಜ ನೀವು ಹೇಳ್ದಂಗೆ ನನಗೂ ಗಮನಕ್ಕೆ ಬರಾಕತ್ತೈತಿ. ಇಲ್ಲಿ ಭಾಳ ಚೇಷ್ಟೆ ನಡೆದೈತಿ, ಆತ್ಮಘಾತನ ಐತಿ. ಅದು ಬೇರೆ ಯಾರಲ್ಲ, ನಿಮ್ಮ ಮಗನ ಹೇಳ್ತೀನಿ ನಾನು. ನಿಮ್ಮನ್ನು ಯಾರನ್ನೂ ಬಿಡಬಾರ್ದು ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಏನೋ ಒಂದು ನಡ್ಸಕತ್ತೈತಿ. ನೀವು ಚಿಂತೆ ಮಾಡಬೇಡ್ರಿ, ನಾನು ಅದಕ್ಕೆಲ್ಲ ಏನಾದರೂ ಪರಿಹಾರ ಮಾಡ್ತೀನಿ. ಹಂಗಂತ ಹೋಗಲ್ಲ, ಹೇಳ್ಕೊಂಡೇ ಹೋಗ್ತೀನಿ. ಏನು, ನೀನು ನನ್ನ ಎಳ್ಕೊಂಡು ಹೋಗ್ತೀಯ? ನಿನ್ನ ಹೊತ್ಕೊಂಡು ಹೋಗಕ್ಕೆ 4 ಮನೆಯಿಂದ ಕರೆಸಿ ಜಲ್ದಿ. ಬಾರಪ್ಪ, ನಾನು ಒಂದು ಲಿಸ್ಟ್ ಕೊಡ್ತೀನಿ, ಅದ್ರ ಪ್ರಕಾರ ಎಲ್ಲ ಸಾಮಾನು ತೊಗೊಂಡು ಬಂದ್ಬಿಡು. ಇವತ್ತು ರಾತ್ರಿನ ಪೂಜೆ ಮಾಡೋಣ. ಹ್ಞೂ ರೀ ಸಂಬಳ, ಕೊಡ್ರಿ, ನಾ ಹೊತ್ತು ತೊಗೊಂಬರ್ತೀನಿ. ನೋಡಪ್ಪ, ನಾನು ನಿನ್ನ ಕೈಯಾಗ ಒಂದು ಇದನ್ನು ಕೊಟ್ಟಿದ್ನಲ್ಲ, ಅದನ್ನು ಈ ಬಾಗಿಲಿ ಕಟ್ಟು. ಇಲ್ಲಿಂದನೇ ಅಲ್ಲ ಒಳಗೆ ಬರೋದು, ಮೊದಲು ಇಲ್ಲೊಂದು ಕಟ್ಟು. ಹ್ಞೂ ರೀ ಸಂಬಳ. ಸ್ವಾಮ್ಯಾರ ಇದ ನೀರ್ನಾಗ ನೋಡ್ರಿ, ಬಿದ್ದು ಸತ್ತಿದ್ದು ಇದು ಇಲ್ಲೇ ಇದೇ ಜಾಗದಾಗ. ನಾ ಬಿದ್ದು ಸತ್ತಿಲ್ಲ, ನಾ ಬಿದ್ದು ಸತ್ತಿಲ್ಲ. ನನ್ನ ಸಾಯ್ಸ್ಯಾರ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಹಾಗಾದ್ರೆ ರಾತ್ರಿ ಪೂಜೆಗೆ ಇಲ್ಲೇ ಕುಂದ್ರ ಹಂಗಿದ್ರೆ ಇಲ್ಲೊಂದು ಪೂಜೆ ಮಾಡೋಣ, ಒಳಗೊಂದು ಪೂಜೆ ಮಾಡೋಣ. ಏನೋ ಏನೋ ಮಂತ್ರವಾದಿ, ಮಂತ್ರವಾದಿ. ನನ್ನ ಮನೆ ಬಿಟ್ಟು ಉಡ್ಸ್ಬೇಕಂತ ಇಲ್ಲಿ ನೀ ಬಂದೀಯಾ? ನಿನ್ನ ಮನೆ ಬಿಟ್ಟು ಉಡ್ಸಿದ್ರೆ ಓ ಬೇಡ ಬೇಡ ಬೇಡ, ಮನೆ ಬಿಟ್ಟು ಉಡ್ಸಿದ್ರೆ ಮತ್ತೆ ವಾಪಸ್ ಬರ್ತಿ. ಈ ಲೋಕನೇ ಬಿಟ್ಟು ನಿನ್ನ ಓಡಿಸಿದ್ರೆ ಏಯ್ ಗಾಳಿ, ನಿನ್ನಂತಾರ ಎಷ್ಟು ಜನ ನೋಡಿಲ್ಲ ನಾನು. ನನ್ನ ಮುಂದೆ ಹಿಂಗೆ ಉಯ್ಯಾಲಿ ಮೇಲೆ ಕುತ್ಕೊಂಡು ನಕ್ರ ಮಾಡ್ಕೊಂತ ನನಗೆ ಆವಾಜ್ ಹಾಕ್ತೀಯ. ನೀನು ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ. ನೀನು ಅಂಜಕತ್ತಿಲ್ಲ ನಾನು ನೋಡಿ, ಹಾಸ್ಯ ಮಾಡಕತ್ತಿಯಲ್ಲ. ನಿನ್ನ ಏನು ಮಾಡ್ತೀನಿ ನೋಡು, ನಿನ್ನಂಥವ್ರನ್ನೆಲ್ಲ ನಾನು ಸುಟ್ಟು ಬೂದಿ ಮಾಡಿ ಹಂಗಾರ ಹಚ್ಕೊಂಡು ನಿನಗೆ ಗೊತ್ತೇನ? ನನ್ನಂತಕ್ಕೆ 100 ಮಂದಿ ನೋಡಿರ್ಬೋದು, ಆದ್ರೆ ನನ್ನ ನೋಡಿ ನೀನು ನನ್ನ ನೋಡಿಲ್ಲ. ನಾನು ನೋಡಕತ್ತಿದ್ದು ಇದೇ ಮೊದಲು. ನೀನೇನು ನನ್ನ ಮಾಡೋಕ್ಕಾಗಿಲ್ಲ, ಆದ್ರೆ ನಾನು ಇನ್ನೇನು ಬೇಕಾದ್ರೂ ಮಾಡಬಲ್ಲೆ. ಇಲ್ಲೋಡ, ನನ್ನ ಎದುರು ಹಾಕ್ಕೊಂಡು ನಿನ್ನ ಮತ್ತಿಲ್ಲೋಡ ಬಾಟ್ಲೆ ಹಾಕಿ ಸಮುದ್ರದ ನಡ್ಕೊ ಹೋಗೋದು ಬರ್ತನೆ. ನಿತ್ತ ಮ್ಯಾಲೆ ಹೋಗಕ್ಕೆ ಹೋಗ್ಬಾರ್ದು, ಬದುಕಕ್ಕೆ ಹೋಗ್ಬಾರ್ದು, ಹೊರಗೆ ಗಾಳಿಗೆ ಅಡ್ಡಾಡಕ್ಕೆ ಹೋಗ್ಬಾರ್ದು. ಬಾಟ್ಲಾಗ ಬಿಲಿ 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 ಒದ್ದಾಡ್ಕೊಂತ ಇರ್ಬೇಕು. ನಿನ್ನ ನೋಡು ನಿನ್ನ. ಏನೋ ಮಂತ್ರವಾದಿ, ಏನೋ ದೊಡ್ಡ ಬಿಲ್ಡಪ್ ಕೊಟ್ಟು ಮಾತಾಡಕತ್ತಿದ್ದಲ್ಲ, ಈಗ ಮಾತಾಡ. ನಿನ್ನನ್ನು ನೀನು ಬದುಕಿಸ್ಕೊಳಕ್ಕ ನಿನ್ನ ಕೈ ಆಗಲ್ಲ. ಇನ್ನು ನನ್ನೇನು ಮಾಡ್ತೀನಿ ನೀನಿಲ್ಲ, ನನ್ನ ಅಂತರ ಪಿಸಚ್ಚಿ ಮಾಡ್ತೀಯ. ನಿನ್ನ ಅಂತರದಾಗ ನಿಂದ್ರಿಸಿನಿ. ನೀನು ಬದುಕು ಸಾವು ನನ್ನ ಕೈಯಾಗೈತಿ. ಇಲ್ಲಿಂದ ಓಡಿ ಹೋಗ್ತೀಯ, ಇಲ್ಲ ನಿನ್ನ ನಾನು ಸುಟ್ಟು ಅಂಗಾರ ಮಾಡಿ ಹಚ್ಕೊಳ್ಳೆ. ಬಿಡು ಬಿಡು ಬಿಡು, ನನ್ನ ಕೈ ಬಿಡು. ನಿನ್ನೇನು ಮತ್ತಲಿಡು, ನನ್ನ ಕೈಯಾಗ ನೀನು ತಪ್ಪಿಸ್ಕೊಳಕ್ಕೆ ಆಗಂಗಿಲ್ಲ. ಇವೆಲ್ಲ ಇಂಥವೆಲ್ಲ ನೀನು ಆಟ ಹಚ್ಚಕ್ಕೆ ಹೋಗ್ಬೇಡ. ಅಲ್ಲಿ ಇನ್ನವರೆಗೂ ಯಾರು ನನ್ನ ಮೈ ಕೈ ಮುಟ್ಟಿದ್ದಿಲ್ಲ. ಅರ ನೀನು ನನ್ನ ಮೈ ಮುಟ್ಟಿ ನನ್ನ ಇಲ್ಲಿ ಅತಂತ್ರದ ನಿಂದ್ರಿಸಿಯಲ್ಲ. ನಿಲ್ಲೋಡು, ನಾನು ಹೇಳಕತ್ತೀನಿ, ಸುಮ್ಮನೆ ಬಿಟ್ಬಿಡು, ಇಲ್ಲ ಪಶ್ಚಾತ್ತಾಪ ಅನ್ಭವಿಸ್ತೀರಿ. ನಿನ್ನ ನಾನು ಬಿಡ್ಬೇಕಾ? ನಾನ್ಯಾಕೆ ಬಿಡಲಿ ನಿನಗೆ ಗೊತ್ತಲ್ಲ ಮಂತ್ರವಿದ್ಯೆ ಎಲ್ಲ, ಬಿಡಿಸ್ಕೋ. ಸಂಬಳ ಇದೇನ್ರಿ ಇದು, ನಿಮ್ಮ ಪರಿಸ್ಥಿತಿನ ಹಿಂಗಾದ್ರೆ ಇನ್ನು ನಮ್ಮನ್ನ ಹೆಂಗೆ ಕಾಪಾಡ್ತೀರಿ ನೀವು? ಸಂಬಳ ಏನಾರ ಮಾಡ್ರಿ. ಓಹೋ, ಈ ಸ್ವಾಮಿನ ನಂಬ್ಕೊಂಡು ಇದನ್ನ ಕರ್ಕೊಂಡ್ಬಂದು ನನ್ನ ಮನೆ ಬಿಟ್ಟು ಉಡ್ಸಕ್ಕೆ ಬಂದಿರ. ಇವನಿಗೆ ಮನೆ ಬಿಟ್ಟು ಜೀವಂತವಾಗಿ ಹೋಗೋದೇ ಕಷ್ಟ. ನನ್ಗೇನು ಮಾಡ್ತಾನ, ನೀವೆಲ್ಲಿಂದ ಹೋಗ್ತೀರಿ? ನಿಮಗೂ ಇದೇ ಸ್ಥಿತಿನೇ ಬರುತ್ತೆ. ಬಿಡು ಬಿಡು, ನಾ ಹೋಗ್ತೀನಿ, ಇಲ್ಲಿ ಇರಲ್ಲ. ಬಿಟ್ಬಿಡು ನನ್ನ. ಸಂಬಳ ನೀವ ಸೋತು ಹಾಕಿ ಖಾಲಿ ಬಿದ್ರಲ್ರಿ, ಇನ್ನು ನಮ್ಮ ಕತ್ತಿ ಹೆಂಗ್ರಿ? ನೀವು ಕಾಪಾಡ್ತಂತ ಬಂದು ಈಗ ನಿಮ್ಗೆ ಇಂಥ ಪರಿಸ್ಥಿತಿ ಬಂತಲ್ರಿ, ಇದೇನ್ರಿ ಇದು? ಹೌದಲ್ರಿ ಸಂಬಳ? ಅಲ್ರಿ ಏನಾರ ಮಾಡ್ತೀನಂತಂದು ಇದೇನ್ರಿ ಇದು ಒಮ್ಮೆ ನಮ್ಮ ಮಕ್ಳಿಗೆ ಹಿಂಗಾತ? ನೋಡ್ರಿ, ನಾನು ಇಷ್ಟು ದಿವಸ ಎಷ್ಟೋ ಕೊಂದು ದೇವ ಬಿಡಿಸೀನಿ, ಆದ್ರೆ ಇಂಥದ್ದೇ ಬಂದಿಲ್ಲ. ಇನ್ನು ಒಳಗೆ ಕಾಲಿಡತ್ಲೆ ಇಷ್ಟೆಲ್ಲ ಮಾಡೈತಿ. ಇನ್ನು ನಾನೇನ ಪೂಜೆ ಗೀಜೆ ಅಂದ್ರೆ ನಾನು ಎಲ್ಲಿ ಪೂಜೆ ಮಾಡಿಸ್ಕೊಳ್ಳೋ ಲೆಕ್ಕಕ್ಕಾಗತ್ತೆ? ಇನ್ನು ಬೇರೆ ಯಾರನ್ನಾರು ನೋಡ್ಕೊಂಬಿಡ್ರಿ. ನಾ ಹೋಗ್ತೀನಿ, ನಾನೇನು ಮಾಡ್ಬೇಡ. ನಾನು ಇವ್ರು ಹೇಳಿದಕ್ಕೆ ಬಂದೆ, ಆಯ್ತು, ನನ್ನ ಪಾಡಿ ನಾ ಹೋಗ್ತೀನಿ ತಗೋ. ಯಾಕ ತಪ್ಪಾತಂತಂದು ನನ್ನ ಕಾಲು ಕೆಳಗೆ ಬಿದ್ದಿ ಅಂತ ನಿನ್ನ ಕ್ಷಮಿಸಾಕತ್ತೀನಿ. ಈಗ ವಾಪಸ್ ಹೋಗ್ತೀನಿ ಅಂತ ಹೇಳಕತ್ತಿದ್ದಿ, ಅದಕ್ಕೆ ನಿನ್ನ ಬಿಡಾಕತ್ತೀನಿ. ಏನಾದರೂ ಬಾಲ ಬಿಚ್ಚಿದ್ರೆ ನಿನ್ನ ಇವತ್ತಿಲ್ಲೇ ರಾತ್ರಿ ಹಬ್ಬದ ಅಡಿಗೆ ಮಾಡ್ಕೊಂಡು ತಿಂತಿದ್ದೆ. ನಡಿ. ಏನು ಬೆನ್ನ ಹಿಂದೆ ಭಾಳ ಸಂಚ ನಡೆದೈತಿ? ನನ್ನ ಮನೆ ಬಿಟ್ಟು ಉಡ್ಸ್ಬೇಕಂತ ಮಾಡ್ರೆ ಅದು ಹೆಂಗಾಗತ್ತ?
ನೀವೆಲ್ಲ ಸೇರಿಟ್ಟು ಮಳೆ ಬಡ್ದು ಮನೆ ಕರ್ಕೊಂಡಿದ್ದು ಒಂದ್ಸಲ ಹೆಣ್ಣು ಹೊಸ್ಲಿ ದಾಟಿ ಒಳಗೆ ಬಂದ್ಮ್ಯಾಗ ವಾಪಸ್ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸತ್ರು ಸರಿ ಇದ್ರೂ ಸರಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ನಿಮ್ಮನ್ನು ಹೋಗೋಕ್ಕೂ ನಾ ಬಿಡಲ್ಲ. ನಿಮ್ಮನ್ನು ಎಲ್ಲರನ್ನೂ ಇಲ್ಲೇ ಚಿತ್ರಿಂಸೆ ಕೊಟ್ಟು ಸಾಯಿಸ್ತೀನಿ. ನನ್ನ ಸಾಯಿಸ್ತಿದ್ದಕ್ಕೆ ನಿಮಗೆಲ್ಲರಿಗೂ ಸರಿಯಾಗಿ ಶಿಕ್ಷೆ ಕೊಡ್ತೀನಿ. ಒಬ್ಬೊಬ್ಬರನ್ನೂ ಬಿಡಂಗಿಲ್ಲ ಮನ್ಯಾಗ. ಅಲ್ಲವಾ ಸಾಯಿಸಾರ ಅಂತ ನಕತ್ತೀನಿ. ನಾವು ಯಾರೂ ಸಾಯಿಸಿಲ್ಲಲ್ಲವ, ಯಾಕೆ ತಪ್ಪು ತಿಳುವಳಿಕೆ ಆಗೈತೆ ನಿನಗೆ? ನಿಜವಾಗುವ ನಮ್ಮ ಮನೆಗೆ ಯಾರು ಅಂತ ಕಟ್ಟೋರಿಲ್ಲವ, ಒಂದು ಜೀವ ತೆಗೆಂತದ್ದು ನಿನಗೆಲ್ಲೋ ತಪ್ಪು ಕಲ್ಪನೆ ಆಗೈತವ. ತಪ್ಪು ಕಲ್ಪನೆ ಆಗೈತಿ. ತಪ್ಪು ಕಲ್ಪನೆನಾ? ಕರೆಸು ನಿನ್ನ ಮಗಳನ್ನ, ಕರೆಸು ನಿನ್ನ ಇಬ್ಬರು ಹೆಣ್ಮಕ್ಳನ್ನ, ಮೊಮ್ಮಗಳನ್ನ ಕರೆಸು. ಯಾಕವ್ವ ಅವ್ರನ್ನೇ ಕರೆಸ್ಬೇಕು? ಬೇಡವಾ, ಸಣ್ಣವ್ರದಾರ ಹಂಚ್ಕೊಂತಾರೆ. ಏನಿದ್ರು ನಮ್ಗೆ ಹೇಳು, ಏನಾಯ್ತು ಇದಕ್ಕೆ ಇಷ್ಟು ಮಾಡಾಕತ್ತಿ ಅಲ್ವಾ? ಯಾಕೆ ನಮ್ಮನ್ನು ಸಾಯಿಸ್ಬೇಕು ಅನ್ನೋ ಅಷ್ಟು ಸಿಟ್ಟು ನಿನಗೆ ಯಾಕೈತಿ? ನಾವೇನು ನಿನಗೆ ಕೆಟ್ಟದ್ದು ಮಾಡಿಲ್ಲವ. ಹೋಗ್ಬಿಡುವ, ಸುಮ್ಮನೆ ಆಗಲೇ ನನ್ನ ಮಗನ ಮದುವೆನೂ ಆಗೈತಿ. ಅದನ್ನ ಪಾಡಿಗೆ ಬಿಟ್ಟು ಹೋಗ್ಬಿಡು. ಇಲ್ಲಿ ನೋಡು, ನಿಂದು ಇಷ್ಟ ಬರ್ದಿತ್ತು ಅನ್ಸುತ್ತೆ, ಅಷ್ಟ ಆಯ್ತು. ಯಾಕೆ ಕಾಲ್ಜಾರಲ್ಲಿ ಯಾಕೆ ಹೋಗಿದ್ದಿ, ಕಾಲ್ಜಾರಿ ಯಾಕೆ ಬಿದ್ದು ಗೊತ್ತಿಲ್ಲ. ಆದ್ರೆ ಅದನ್ನ ಇದು ಮಾಡ್ಬಿಡುವ. ಹೋಗ್ಬಿಡು ತಾಯಿ, ಹೋಗ್ಬಿಡು. ಏ ಮಾವ, ನಾ ಹೇಳಕತ್ತಿದ ಅರ್ಥ ಆಗತ್ತಿಲ್ಲ. ನಾ ಹೋಗಕ್ಕೆ ಬಂದಿಲ್ಲ, ಇಲ್ಲಿ ಇರಕ್ಕೆ ಬಂದೀನಿ. ಇಲ್ಲಿ ಇದ್ದರ್ನೆಲ್ಲ ಹೊತ್ಕೊಂಡು ಹೋಗಕ್ಕೆ ಬಂದೀನಿ. ಅಷ್ಟು ತಿಳಿಯಂಗಿಲ್ಲ ನಿನಗೆ? ಒಳ್ಳ ನನಗೆ ಹೋಗಂತಿ? ಇಲ್ಲ, ನನ್ನ ಕೊಂದರಿನ ಬಾಕಿ ಇಲ್ಲೇ ಅದಲ್ಲ. ಸಾಲ ಮುಕ್ತಿ ಮಾಡ್ಬೇಕು, ಚುಕ್ತಾ ತೊಗೊಂಡು ಬಾಕಿ ಎಲ್ಲ ತೀರಿಸ್ಬೇಕು ನಾನು. ನೀವೆಲ್ಲ ಹಂಗಂದ್ರೆ ನಾ ಹೋಗೋಕ್ಕೆ ಅಲ್ಲ ಹೋಗೋಕ್ಕಿದು ನನ್ನ ಗಂಡನ ಮನೆ, ನನ್ನ ಮನೆ. ನಾ ಹೋಗಕ್ಕೆ ಹಿಂಗೆ ಸಾಧ್ಯ? ಇಲ್ಲಿದ್ದರನ್ನ ಓಡಿಸ್ಬೋದು ಹೊರತು ನಾನು ಇಲ್ಲಿಂದ ಹೋಗಲ್ಲ. ಆತ್ ಬಿಡುವ, ಹಂಗಾರೆ ನಾವು ಮನೆ ಬಿಟ್ಟು ಹೋಗ್ಬಿಡ್ತೀವಿ ತಗೋ ಎಲ್ಲರೂ. ಅಯ್ಯ, ನೀವು ಮನೆ ಬಿಟ್ಟು ಹೋದ್ರೆ ನಾನು ಇಲ್ಲಿದ್ದೇನು ಮಾಡಲಿ? ನೀವು ಇಲ್ಲೇ ಇರಬೇಕು, ನಾನು ಇಲ್ಲೇ ಇರಬೇಕು. ನಾನು ಕೂಡ ಹಿಂಸೆ ನೀವು ಅನ್ಭವಿಸ್ಬೇಕು, ದಿನಾ ಸಾವಿಗಾಗಿ ಕಾಯಬೇಕು. ಒಂದಸ್ರಂದ್ರೆ ಸತ್ತು ನೆಮ್ಮದಿ ಕಾಣಬೇಕು ಅಂತಂದು ಒದ್ದಾಡ್ಬೇಕು ನನ್ನ ಕೈಯಾಗ. ಅದನ್ನು ನೋಡಿ ನಾನು ಖುಷಿ ಪಡ್ಬೇಕು. ನಾನು ಸಾಯ ಮಂದಿ ಎಷ್ಟು ನೋವು ಸಂಕಟ ಅನುಭವಿಸಿನೋ ಅದ್ರ 10ರಷ್ಟು ನೀವೆಲ್ಲ ಅನುಭವಿಸ್ಬೇಕು.